ಅಜ್ಜರ ಈ ಮಾಳು ನಿಪ್ನಾಳ್ ಮನಿ ಎಲ್ಲೈತ್ರಿ? ಅಜ್ಜರ ನಮಸ್ಕಾರ ರೀ. ಅಯ್ಯಪ್ಪ ಏನ್ ಮಾಡತ್ತೀರಿ? ಏನ್ ಮಾಳು ನಿಪ್ನಾಳ್ ಏನಾಗ್ಬೇಕ್ರಿ ನಿಮಗೆ? ನಿಮ್ ಮಗ ರೀ? Let's go. I wake up to a little bit of drool on my pillow. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತ. ನಾನಿವತ್ತು ಒಂದು ಒಳ್ಳೆ ಪ್ಲೇಸಿಗೆ ಬಂದಿದ್ದೀನಿ. ಆ ಹೆಸರು ನಿಪ್ನಾಳ ಅಂತ ಹೇಳಿ. ನಿಪ್ನಾಳ ಅಂತ ಬಂದಾಗ ನಮಗೆಲ್ಲ ಯಾರು ನೆನಪಾಗ್ತಾರೆ? ಅಫ್ಕೋರ್ಸ್ ಸಿಂಗರ್ ಮಾಳು. ಈಗ ಬಿಗ್ ಬಾಸ್ ನಲ್ಲಿದ್ದಾರೆ, ಸೊ ಅವ್ರನ್ನ ನಾವು ಬಿಗ್ ಬಾಸ್ ಮಾಳು ಅಂತ ಹೇಳಿ ಕರಿಬಹುದು. ಸೊ ಅವರ ಹುಟ್ಟೂರಿಗೆ ಬಂದಿದ್ದೀನಿ ನಾನಿವಾಗ ಅವರ ಮನೆ ಕಡೆ ಹೋಗ್ತಾ ಇದ್ದೀನಿ. ನಿಪ್ನಾಳ ಅನ್ನೋದೊಂದು ಊರು, ಅದು ಅಲ್ಲಿದೆ, ಆದ್ರೆ ಇವರ ಮನೆ ಹೊಲದಲ್ಲಿದೆಯಂತೆ. ಅವ್ರ ಊರ್ನವ್ರನ್ನ ಕೇಳಿದ್ವಿ ನಾವು. ಸೊ ಅವ್ರ ಮನೆ ಕಡೆಗೆ ಹೋಗ್ತಾ ಇದೀವಿ. ನೋಡಿ ಈ ದಾರಿ ಹೆಂಗಿದೆ, ಇಲ್ಲೆಲ್ಲ ಕುರಿ ಮೈಸೂರು ಕುರಿ ತಗೊಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದೇ ದಾರಿಯಲ್ಲಿ ನಾವು ಅವರ ಮನೆಗೆ ಹೋಗ್ಬೇಕು. ಇಂಥ ಜಾಗದಲ್ಲಿದ್ದಂತ ಒಬ್ಬ ಹುಡುಗ ತನ್ನ ಸ್ವ ಸಾಮರ್ಥ್ಯದಿಂದ, ತನ್ನಲ್ಲಿರುವಂತ ಒಂದು ಟ್ಯಾಲೆಂಟ್ ನಿಂದ ಒಬ್ಬ ಸಿಂಗರ್ ಆಗಿ ಬೆಳೆದು, ಉತ್ತರ ಕರ್ನಾಟಕದ ಹೆಮ್ಮೆಯಾಗಿ ಬೆಳೆದು, ಇವತ್ತು ಬಿಗ್ ಬಾಸ್ ಅಂತ ದೊಡ್ಡ ವೇದಿಕೆ, ಎಷ್ಟೋ ಜನ ಸೆಲೆಬ್ರಿಟಿಗಳ ಕನಸದು ಅಂತ ಒಬ್ಬ ಹುಡುಗ ಇವತ್ತು ಬಿಗ್ ಬಾಸ್ ನಲ್ಲಿ ಇದಾರೆ ಅನ್ನೋದೇ ನಮ್ಗೆಲ್ಲ ಒಂದು ಹೆಮ್ಮೆ. ಸೊ ಈಗ ಅವ್ರ ಮನೆ ಕಡೆ ಹೋಗೋಣ ಬನ್ನಿ. Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit and the coffee ain't hit yet, damn ain't that great. I don't wanna go to work cause my boss is a jerk and I'm not even that paid. I need a change in my life cause I don't feel alive and there's nothing that makes me happy. Hold my beer for a minute, I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning, and this is just the beginning. ಅಜ್ಜರ ಈ ಮಾಳು ನಿಪ್ನಾಳ್ ಮನಿ ಎಲ್ಲೈತ್ರಿ? ಇಲ್ಲೇ ಇಲ್ಲೇ. ಹಾ 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 ಆಯ್ತಾಯ್ತು. ಇನ್ನು ಮುಂದೆ ಹೋಗ್ಬೇಕಲ್ಲಪ್ಪ. Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit and the coffee ain't hit yet, damn ain't that great. I don't wanna go to work cause my boss is a jerk and I'm not even that paid. I need a change in my life cause I don't feel alive and there's nothing that makes me happy. Hold my beer for a minute, I'm about to quit my job, cash in for a ticket. I'm going. ಅಜ್ಜರ ನಮಸ್ಕಾರ ರೀ. ಅಯ್ಯಪ್ಪ ಏನ್ ಮಾಡತ್ತೀರಿ? ಏನ್ ಮಾಳು ನಿಪ್ನಾಳ್ ಏನಾಗ್ಬೇಕ್ರಿ ನಿಮಗೆ? ನಿಮ್ ಮಗ ರೀ? ಹೌದ್ರಿ? ಸ್ನೇಹಿತರೆ, ನಾವೀಗ ಸ್ವತಃ ಬಿಗ್ ಬಾಸ್ ಮಾಳು ನಿಪ್ನಾಳ್ ಅವರ ಮನೆ ಮುಂಭಾಗನೇ ಇದೀವಿ. ನಿಮ್ಗೆ ಅವ್ರ ಮನೆ ತೋರಿಸ್ತೀವಿ, ನೋಡ್ಬಹುದು. ನಿಪ್ನಾಳ್ ನಲ್ಲಿರುವಂತ ಅವರ ಮನೆ ಈಗ ಒಂದ್ 2-3 ವರ್ಷ ಆಯ್ತಂತೆ ಈ ಮನೆ ಕಟ್ಟಿ. ಸೊ ಈಗಿರುವಂತ ಮನೆ ಮಾಳು ಅವರದ್ದು. ಆದ್ರೆ ಮಾಳು ಒಬ್ಬ ಹುಡ್ತಾನೆ ರೈತ. ಅವ್ರ ತಂದೆ ತಾಯಿಗಳು ಪಾಪ ರೈತ ಕುಟುಂಬಸ್ಥರು, ಬಡತನದಲ್ಲೇ ಬೆಳೆದಂತ ಹುಡುಗ, ನಮ್ಮ ಉತ್ತರ ಕರ್ನಾಟಕದ ಹುಡುಗ, ತುಂಬಾ ಹೆಮ್ಮೆ ನಮ್ಗೆಲ್ಲ. ಸೊ ಅವರು ಹುಟ್ಟಿ ಬೆಳೆದಂತ ಮನೆ ಅಂದ್ರೆ ಈಗ ಬಿಲ್ಡಿಂಗ್ ನಲ್ಲಿ ಇರಬಹುದು, ಅದು ಅವರ ಸ್ವ ಸಾಮರ್ಥ್ಯದಿಂದ ಮಾತ್ರ. ಆದ್ರೆ ಅವ್ರು ಹುಟ್ಟಿ ಬೆಳೆದಿದ್ದು ಎಲ್ಲಿ ಗೊತ್ತಾ? ಈ ಗುಡ್ಸ್ಲಲ್ಲಿ. ಹೆಂಗಿದೆ ನೋಡಿ ಈ ಜಾಗ. ಈಗ ಈ ಜಾಗದಲ್ಲಿ ಎಮ್ಮೆ ಮತ್ತು ಈ ಮೇಕೆಗಳನ್ನೆಲ್ಲ ಕಟ್ತಾರೆ. ಆದ್ರೆ ಈ ಪರಿಸ್ಥಿತಿ ಇದೆಯಲ್ಲ, ಅಂದ್ರೆ ಅವರು ಹುಟ್ಟಿ ಬೆಳೆದಿದ್ದೇನು ದೊಡ್ಡ ಶ್ರೀಮಂತ ಫ್ಯಾಮಿಲಿಯಲ್ಲ. ಅವ್ರ ಮಾತುಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ, ಅವ್ರ ತಂದೆ ತಾಯಿಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಇದೇ ಜಾಗದಲ್ಲಿ ಅಡಿಗೆ ಮಾಡ್ತಾ ಇದ್ರಂತೆ, ಇಲ್ಲೇ ಊಟ ಮಾಡ್ತಾ ಇದ್ರಂತೆ. ಸೊ ಅಂತ ಕಡು ಬಡತನದಲ್ಲಿ ಹುಟ್ಟಿ ಬೆಳೆದಂತ ಹುಡುಗ ನಮ್ಮ ಮಾಳು ನಿಪ್ನಾಳ್. ಇವತ್ತು ನಮ್ಗೆಲ್ಲ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಅವ್ರನ್ನ ನೋಡೋದಕ್ಕೆ ಖುಷಿ ಆಗುತ್ತೆ, ಅವ್ರ ಧ್ವನಿ ಕೇಳೋದಕ್ಕೆ ಖುಷಿ ಆಗುತ್ತೆ. ಬಟ್ ಅವರು ಹಿಂದೆ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಅವರು ಊರಿನ ಪ್ರತಿಯೊಬ್ರು ಕೂಡ ಹೆಮ್ಮೆ ಪಡ್ತಾ ಇದ್ದಾರೆ. ನಮ್ಮ ಉತ್ತರ ಕರ್ನಾಟಕ ಭಾಗದ ಜನ ಹೆಮ್ಮೆ ಪಡ್ತಾ ಇದ್ದಾರೆ ಮಾಳು ಬಗ್ಗೆ. ಸೊ ಏನ್ ಬೇಕಾದ್ರೂ ಮಾಡ್ಬೋದು ಪ್ರತಿಯೊಬ್ರು ಅನ್ನೋದಕ್ಕೆ ಒಬ್ಬ ಮಾಳು ನಮ್ ಮುಂದೆ ಇರುವಂತ, ನಮ್ ಕಣ್ ಮುಂದೆ ಇರುವಂತ ಒಂದು ಉದಾಹರಣೆ ಅಷ್ಟೇ. ಸೊ ಇದು ಅವರು ಹುಟ್ಟಿ ಬೆಳೆದಂತ ಜಾಗ. ಸೊ ಈಗ ಮುಂದೇನಪ್ಪಾ, ಮಾಳು ಅವರು ಗೆಲ್ಬೇಕು, ಮಾಳು ಅವರೇ ಗೆದ್ದು ಬರ್ಬೇಕು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಭಾಗದ ಜನರ ಆಶಯ. ಇದರ ಜೊತೆಗೆ ಅವರ ತಂದೆ ತಾಯಿಗಳಿದಾರಲ್ಲ, ಇವಾಗ್ಲೂ ಕೂಡ ಅದೇ ಸರಳತೆ,
ಮಗ ಏನೋ ಬೆಳೆದ್ ಬಿಟ್ಟಿದ್ದಾನೆ, ಮಗ ಏನೋ ಒಬ್ಬ ಸಿಂಗರ್ ಆಗಿದ್ದಾರೆ, ಮಗ ಏನೋ ಬಿಗ್ ಬಾಸ್ಗೆ ಹೋಗಿದ್ದಾರೆ, ಆ ಅಹಂ, ಆ ಗರ್ವ ಅವ್ರ ತಂದೆ ತಾಯಿಗಳಿಗಿಲ್ಲ. ಅದೇ ಸಿಂಪ್ಲಿಸಿಟಿ, ಅದೇ ಜೀವನ, ಅದೇ ಸರಳತೆ ಇವತ್ತಿಗೂ ಕೂಡ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ನಿಜಕ್ಕೂ ಕೂಡ ಖುಷಿ ಆಗುತ್ತೆ. ಸೊ ಈಗ ಇದೇನ್ ತೋರಿಸಿದ್ನಲ್ಲ, ಇದು ಹಳೆ ಮನೆ. ಸೊ ಈಗ ನಾವು ಹೊಸ ಮನೆ ನೋಡ್ಬಹುದು. ಎಸ್, ಇದು ಹೊಸ ಮನೆ ಗಮನಿಸಬಹುದು. ಇದು ಈಗ ಮಾಳು ಅವರ ಕುಟುಂಬ ವಾಸ ಮಾಡ್ತಾ ಇರುವಂತ ಮನೆ. ಸೊ ಸ್ವಲ್ಪ ದಿನಗಳ ಕಾಲ ಅಂದ್ರೆ ಸ್ವಲ್ಪ ಈಗ ಅವರು ಬೆಳಕಿಗೆ ಬಂದ ನಂತರ ಅಥವಾ ಸೋಷಿಯಲ್ ಮೀಡಿಯಾ ಮುಖೇನ ಅವರು ಸಿಂಗರ್ ಆಗಿ ಹೆಸರನ್ನ ಗಳಿಸಿದ ನಂತರ ಅವರು ಈ ಒಂದು ಮನೆಯನ್ನ ಕಟ್ಟಿಸಿದ್ದಾರೆ. ಅವರ ತಂದೆ ತಾಯಿಗಳನ್ನ ಸುಖವಾಗಿ ನೋಡ್ಕೊಳ್ತಾ ಇದ್ದಾರೆ, ಅವರ ಪತ್ನಿ ಮಗುವನ್ನ ಸುಖವಾಗಿ ನೋಡ್ಕೊಳ್ತಾ ಇದ್ದಾರೆ. ಯಾವುದೇ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಕನಸು ಕೂಡ ಅದೇ ಆಗಿರುತ್ತೆ, ಅಂದ್ರೆ ನಮ್ಮ ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು. ಸೊ ಮಾಳು ಒಂದು ಅದ್ಭುತವಾದಂತ ಜೀವನವನ್ನ ಈಗ ನಡೆಸ್ತಾ ಇದ್ದಾರೆ. ಜೊತೆಗೆ ಒಂದು ಪುಟ್ಟ ಕಾರು ಕೂಡ ತೆಗೆದುಕೊಂಡಿದ್ದಾರೆ, ಅವರದ್ದೇ ಆದಂತ ಒಂದು ಕಾರು. ಸೊ ಈಗ ಮಾಳು ಅಫ್ಕೋರ್ಸ್ ಈಗ ಒಂದು 40+ ಡೇಸ್ ಆಯ್ತು ಈಗ ಬಿಗ್ ಬಾಸ್ಗೆ ಹೋಗಿ. ಸೊ ಆ ನಿಟ್ಟಿನಲ್ಲಿ ಬಿಗ್ ಬಾಸ್ ಅಲ್ಲಿ ಅವರದ್ದೇ ಆದಂತ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈ ವಾರ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಏನ್ ಕ್ಯಾಪ್ಟನ್ ಸುಮ್ನೆನಾ, ಅದು ಕೂಡ ಅಲ್ಲಿ ಬಂದಂತ ಜನರ ಮನಸ್ಸನ್ನ ಗೆದ್ದು ಜನರ ಓಟಿನಿಂದ ಕ್ಯಾಪ್ಟನ್ ಆಗಿ ಅವರು ಬಿಗ್ ಬಾಸ್ ನಲ್ಲಿ ಮುಂದುವರಿತಾ ಇರೋದು ನಿಜಕ್ಕೂ ಕೂಡ ಹೆಮ್ಮೆಯ ಸಂಗತಿ. ಈ ಹಿಂದೆ ನಾವೆಲ್ಲ ಗಮನಿಸಿದ್ವಲ್ಲ, ನಮ್ಮ ಹನುಮಂತ್ ಲಮಾನಿ ಅವರು ಬರ್ತಾರೆ ಬಿಗ್ ಬಾಸ್ಗೆ, ಅವರದ್ದೇ ರೀತಿಯಾದ ಆಟ ಆಡ್ತಾರೆ, ಕಪ್ ಕೂಡ ಗೆದ್ಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ನಮ್ಮ ಮಾಳು ನಿಪ್ನಾಳ್ ಕೂಡ ಗೆಲ್ಲಲಿ ಈ ಬಾರಿ ಅನ್ನೋದು ಪ್ರತಿಯೊಬ್ಬರ ಆಸೆ ಕೂಡ. ಯಾಕೆ ಅಂತ ಹೇಳಿದ್ರೆ, ಒಂದು ಬಡತನದ ಕುಟುಂಬದಲ್ಲಿ ಹುಟ್ಟಿ ಒಂದು ಸ್ವಸಾಮರ್ಥ್ಯದಿಂದ ಇಲ್ಲಿವರೆಗೂ ಬಂದು ತಮ್ಮ ತಂದೆ ತಾಯಿಗಳನ್ನ ಸುಖವಾಗಿ ನೋಡ್ಕೊಂಡು ಅಂತ ಒಬ್ಬ ಹುಡುಗನಿಗೆ ಈ ಗೆಲುವು ತುಂಬಾ ಅವಶ್ಯಕವಾಗಿದೆ. ಹಾಗಾಗಿ ಮಾಳು ನಿಪ್ನಾಳ್ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಹುಡುಗ ಈ ಬಾರಿಯ ಬಿಗ್ ಬಾಸ್ ಗೆಲ್ಲಲಿ ಅನ್ನೋದು ನಮ್ಮೆಲ್ಲರ ಆಶಯ. ನೀವೇನ್ ಹೇಳ್ತೀರಿ ಮಾಳು ನಿಪ್ನಾಳ್ ಅವರ ಬಗ್ಗೆ? ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು. ಸೊ ನಮ್ಮ ಮಾಳು ನಿಪ್ನಾಳ್ ಉತ್ತರ ಕರ್ನಾಟಕದ ಹುಡುಗ, ನಮ್ಗೆಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಅವ್ರ ಬಗ್ಗೆ. ಆದ್ರೆ ಬೇರೆ ಭಾಗದ ಜನ ಕೂಡ ಆತನನ್ನ ಇಷ್ಟಪಡ್ತಾ ಇದ್ದಾರೆ, ಆತನ ಸರಳತೆಯನ್ನ ಇಷ್ಟಪಡ್ತಾ ಇದ್ದಾರೆ, ಆತನ ನೇರ ನಡವಳಿಕೆಯನ್ನ ಇಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಅವ್ರು ಗೆಲ್ಲಲಿ ಅನ್ನೋದು ನಮ್ಮೆಲ್ಲರ ಆಶಯ. ನೀವು ಕೂಡ ಮಾಳು ನಿಪ್ನಾಳ್ ಅವರಿಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ, ವೋಟ್ ಮಾಡೋದನ್ನ ಮರಿಬೇಡಿ. ಅವ್ರು ಗೆಲ್ಲಲೇಬೇಕು. ಗೆದ್ರೆ ನಮ್ಮೆಲ್ಲರಿಗೂ ಕೂಡ ಖುಷಿ. Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit and the coffee ain't hit yet, damn ain't that great. I don't wanna go to work cause my boss is a jerk and I'm not even that paid. I need a change in my life cause I don't feel alive and there's nothing that makes me happy. Hold my beer for a minute, I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning, and this is just the beginning. I need a big change, help me feel like living. I need a big swing, home runs I'm hitting, and I'll never look back, moving on till I get it all. And we all got dreams, we all want things, but what you gonna do for it? How you gonna move for it? What you gonna be? And do you believe you can do anything?